ಮುಖ್ಯಮಂತ್ರಿಗಳ ಪತ್ನಿಗೇನೋ ಈಗ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ ಇಡಿಯ ವಿಚಾರಣೆಗೆ ಹಾಜರಾಗೋದನ್ನ. ಕಾನೂನು ಹೋರಾಟವನ್ನ ಬಲಗೊಳಿಸೋಕೆ ಈಗ ಮತ್ತಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಏನಿದೆ ಇದರಲ್ಲಿ ಅವಕಾಶ ಬಹಳ ಇಂಪಾರ್ಟೆಂಟ್. ಅದು ದೆಹಲಿಯಿಂದಲೂ ಕೂಡ ಕಾನೂನು ತಜ್ಞರನ್ನ ಕರೆಸಿಕೊಂಡು ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಶತಾಯ ಗತಾಯ ಲೀಗಲ್ ಬ್ಯಾಟಲ್ನಲ್ಲಿ ಗೆಲ್ಲಲೇಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ವಿಚಾರಣೆಯನ್ನ ಇವತ್ತಲ್ಲ ನಾಳೆ ಎದುರಿಸಲೇಬೇಕಾಗತ್ತೆ. ಕಾರಣ ಇದು ನಡೀತಾ ಇದೆ, ಪ್ರೊಸೆಸ್ ಇದೆ. ಆರೋಪಿ ಯಾರಿದ್ದಾರೆ ಏನಿಲ್ಲ, ಈಗಾಗಲೇ 3ನೇ ಆರೋಪಿ 4ನೇ ಆರೋಪಿ 5ನೇ ಆರೋಪಿಗಳದ್ದೆಲ್ಲ ವಿಚಾರಣೆ ಆಗೋಗಿದೆ. ಮೊದಲ ಮತ್ತು 2ನೇ ಆರೋಪಿದು ಸದ್ಯಕ್ಕೆ ಇನ್ನೂ ಆಗಿಲ್ಲ. ಆ ನಿಟ್ಟಿನಲ್ಲಿ ವಿಚಾರಣೆಯನ್ನು ಎದುರಿಸಬೇಕಾಗಿರುವಂಥ ಅಗತ್ಯತೆಯೂ ಕೂಡ ಇದೆ. ಈಗ ತಾತ್ಕಾಲಿಕವಾಗಿ ಕೋರ್ಟ್ ಅವ್ರಿಗೊಂದಿಷ್ಟು ರಿಲೀಫ್ ಕೊಟ್ಟಿದೆ ಕೂಡ. ಆದರೆ ಮುಂದೆ ಏನು ಇದರಲ್ಲಿ ಕಾನೂನಾತ್ಮಕ ಹೋರಾಟ ಬಹಳ ಇಂಪಾರ್ಟೆಂಟು. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ದೇಶದ ಘಟಾನುಘಟಿ ಲಾಯರ್ಗಳನ್ನೆಲ್ಲ ಎಂಗೇಜ್ ಮಾಡಿದ್ದಾರೆ ಲೀಗಲ್ ಬ್ಯಾಟಲ್ನಲ್ಲಿ. ಯು ನೇಮ್ ಇಟ್, ಯು ಫೈಂಡ್ ಇಟ್ ಅನ್ನೋ ರೀತಿ ಕೇಸ್ನಲ್ಲಿ ಒಂದಷ್ಟು ಲಾಯರ್ಸ್ ಅನ್ನು ನಾವು ನೋಡ್ತಾ ಇದ್ವಿ. ಈಗ ಇನ್ನೊಂದಷ್ಟು ಕಾನೂನಾತ್ಮಕ ಹೋರಾಟದಲ್ಲಿ ಬಲ ತುಂಬಿಕೊಳ್ಳೋದಕ್ಕೆ ಯೋಚನೆ ಅಂದ್ರೆ ಯಾವ ರೀತಿ, ಏನು ಆಪ್ಷನ್ಸ್, ಮತ್ತೆ ಇಡಿ ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ ಈ ವಿಚಾರದಲ್ಲಿ. ಇವರನ್ನ ವಿಚಾರಣೆ ನಡೆಸಿದ್ರೇನೆ ತನಿಖೆಯ ಪ್ರಗತಿ ಸಾಧ್ಯ ಇರೋದು ಅಂತ ಅವರು ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಇರುತ್ತೆ. ಸೊ ಇದನ್ನ ಕೌಂಟರ್ ಹೆಂಗ್ ಮಾಡ್ತಾರೆ ಸಿದ್ದರಾಮಯ್ಯ ಟೀಮ್ ಅಂತ? ಮಮತಾ, ಈಗ ಇಡಿ ಇವತ್ತಿನ ವಿಚಾರಣೆಗೆ, ಇವತ್ತು 11 ಗಂಟೆ ಒಳಗಾಗಿ ವಿಚಾರಣೆಗೆ ಬರಲಿಕ್ಕೆ ಏನು ನೋಟಿಸನ್ನು ಕೊಟ್ಟಿತ್ತು, ಅದಕ್ಕೆ ಸದ್ಯಕ್ಕೆ ತಡೆ ಸಿಕ್ಕಿರೋದ್ರಿಂದ ಇದು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಬ್ರೀತಿಂಗ್ ಟೈಮ್ ಅನ್ನುವಂಥ ರೀತಿಯಲ್ಲಿ, ಅಂದರೆ ಲೀಗಲ್ ಬ್ಯಾಟಲ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೋದು ಅವೆಲ್ಲವನ್ನೂ ಕೂಡ ಮಾಡ್ಕೊಳ್ಳಿಕ್ಕೆ ಇದೊಂದು ಸಮಯಾವಕಾಶ ಸಿಕ್ಕಿದೆ, ಸುಮಾರು 13-14 ದಿನಗಳ ಕಾಲ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಬೇರೆ ಕಾನೂನು ತಜ್ಞರ ಮೊರೆ ಹೋಗುವ ಜೊತೆಗೆ ಯಾವ್ಯಾವ ವಕೀಲರ ನೇಮಿಸಿಕೊಳ್ಬೇಕು ಮತ್ತು ಮುಂದೆ ಹೇಗಿರಬೇಕು ನಮ್ಮ ಆರ್ಗ್ಯುಮೆಂಟ್ ಅನ್ನೋ ವಿಚಾರವೂ ಸೇರಿದಂತೆ ಎಲ್ಲ ವಿಚಾರಗಳ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು. ದೆಹಲಿಯಿಂದಲೂ ಕೂಡ, ಯಾಕಂದರೆ ಪ್ರಖ್ಯಾತ ಇಬ್ಬರು ವಕೀಲರು ಕೂಡ ಮೊದಲಿಂದ ಕೂಡ ದೆಹಲಿಯಿಂದ ಬಂದು ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ರು. ಅವ್ರನ್ನೂ ಕೂಡ ಮತ್ತೆ ಕರೆಸ್ಕೊಂಡು ಹೆಚ್ಚಿನ ಚರ್ಚೆಯನ್ನು ಮಾಡೋದು ಒಳಗೊಂಡಂತೆ ಇಡೀ ಪ್ರಕರಣದಲ್ಲಿ ತಮ್ಮ ಪಾತ್ರ ಇಲ್ಲ ಯಾಕೆ ಅನ್ನುವಂಥದ್ದನ್ನ ಇದುವರೆಗೂ ಕೂಡ ಸಿದ್ದರಾಮಯ್ಯ ಕೂಡ ಬಹಿರಂಗವಾಗಿ ಒಂದಷ್ಟು ಹೇಳ್ಕೊಂಡು ಬಂದಿದ್ರು. ಅದನ್ನು ಲೀಗಲಿ ಹೇಗೆ ಪ್ರೂವ್ ಮಾಡೋಕ್ಕಾಗುತ್ತೆ ಅನ್ನುವಂಥದ್ದು ಪ್ರಮುಖವಾದ ವಿಚಾರ. ಯಾಕಂದರೆ ರಾಜಕೀಯ ಆರೋಪ ಪ್ರತ್ಯಾರೋಪದ ಸಂದರ್ಭದಲ್ಲಿ ನಮ್ಮ ಪಾತ್ರ ಇಲ್ಲ ಅನ್ನುವಂಥದ್ದು, ಅಥವಾ ನಾವು ನ್ಯಾಯಸಮ್ಮತವಾಗಿ ಸೈಟನ್ನು ತೆಗೆದುಕೊಂಡಿವಿ ಅಂತ ಹೇಳೋದಕ್ಕೂ, ಅದನ್ನು ನ್ಯಾಯಾಲಯದಲ್ಲಿ ಅಥವಾ ತನಿಖಾ ಸಂಸ್ಥೆಯ ಮುಂದೆ ಅದನ್ನು ಪ್ರೂವ್ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಹಾಗಾಗಿ ಅದನ್ನು ಹೇಗೆ ಮಾಡಬೇಕು, ಅದಕ್ಕೆ ಬೇಕಾದಂಥ ಪೂರಕವಾದ ದಾಖಲೆಗಳೇನು, ಅಥವಾ ಆಗಬೇಕಾಗಿರುವ ಸಿದ್ಧತೆಗಳೇನು, ಅಥವಾ ಯಾವ ವಕೀಲರ ಮೂಲಕವಾಗಿ ಆರ್ಗ್ಯುಮೆಂಟನ್ನು ಮುಂದುವರಿಸ್ಕೋಬೇಕು, ಅಥವಾ ಕೋರ್ಟನ್ನು ಕನ್ವಿನ್ಸ್ ಮಾಡಬೇಕು, ಅಥವಾ ತನಿಖಾ ಸಂಸ್ಥೆಗೆ ಮಾಹಿತಿಯನ್ನು ಒದಗಿಸಬೇಕು, ಇವೆಲ್ಲದರ ಬಗ್ಗೆ ಬೇಕಾದಂಥ ಸಿದ್ಧತೆಗೆ ಈಗ ಸಾಕಷ್ಟು ಸಮಯಾವಕಾಶ ಸಿಕ್ಕಿರೋದ್ರಿಂದ ಅದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಕೇಶ್, ವಾಪಸ್ ಬರ್ತೀನಿ.